ನಮ್ಮೂರಲ್ಲಿ ಗಂಡಸರು ಅಡ್ಗೆ ಮಾಡಿದ್ರೆ ಏನಂತಾರೆ ಗೊತ್ತಾ? ಏನಂತಾರೆ? ಗಂಡ ಒಳ್ಳೆಯವನು, ಹೆಂಡತಿನ ರಾಜ್ಕುಮಾರಿ ತರ ನೋಡ್ಕೊತಿದ್ದಾನೆ, ನಳ ಮಹಾರಾಜ ಅಂತಾರೆ. ಅಯ್ಯೋ ಇಲ್ಲ ಅಂಕಲ್, ಸಂಗಬುಲ್ಲ ಅಂತಾರೆ. ಸಾರಿ ವೀರ ಪರಾಕ್ರಮಗಳಿಂದ ಬ್ರಿಟಿಷರ ವಿರುದ್ಧ ಹೋರಾಡಿ ಕಿತ್ತೂರಿಗೆ ಮೊದಲ ಜಯ ತಂದುಕೊಟ್ಟ ಕಿತ್ತೂರ ಚೆನ್ನಮ್ಮಳ ಬಲಗೈ ಬಂಟ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅಫ್ಜಲ್ಪುರ್ ಡಿಸ್ಟಿಕ್ ಅಲ್ಲಿ ದರ್ಗಾ ರಾಷ್ಟ್ರಪ್ರೇಮಿ ಸಂಗೊಳ್ಳಿ ರಾಯಣ್ಣ ಮರಣವಾದ ಸುಮಾರು 116 ವರ್ಷಗಳ ನಂತರ ರಾಯಣ್ಣನ ನುಡಿಯಂತೆ ನಟ್ಟ ನಡು ರಾತ್ರಿಯಲ್ಲಿ ದೇಶ ಬಿಟ್ಟು ಹೋಗುವ ಪ್ರಸಂಗ ಬ್ರಿಟಿಷರಿಗೆ ಬಂದೊದಗಿತು. ಅಚ್ಚರಿ ಏನೆಂದರೆ ರಾಯಣ್ಣನ ಹುಟ್ಟಿದ ದಿನವಾದ ಆಗಸ್ಟ್ 15ರಂದೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿತು. ಗಲ್ಲಿಗೇರಿದ ದಿನವಾದ ಜನವರಿ 26ರಂದೇ ಭಾರತ ಗಣರಾಜ್ಯವಾಗಿತ್ತು. ದೇಶ ಪ್ರೇಮ, ಸ್ವಾಮಿ ನಿಷ್ಠೆ, ತ್ಯಾಗ ಬಲಿದಾನಗಳ ಪ್ರತೀಕ ರಾಯಣ್ಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಭಾರತದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಕತ್ತಿ ಹಿಡಿದು ಹೋರಾಡಿದ ಅನೇಕ ವೀರರು ಇದ್ದರು. ಆದರೆ ಬ್ರಿಟಿಷರಿಗೆ ನಿದ್ರೆ ಇಲ್ಲದಂತೆ ಮಾಡಿದ ಒಬ್ಬ ವೀರನ ಕಥೆ ಇಂದಿಗೂ ರಕ್ತವನ್ನು ಕುದಿಸುತ್ತದೆ. ಅವನು ಜನಿಸಿದ್ದು ಕನ್ನಡ ನಾಡಿನ ಸಂಗೊಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ. 1796ರಲ್ಲಿ ಇಂದಿನ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಸಣ್ಣ ಹಳ್ಳಿಯಲ್ಲಿ ಭರಮಪ್ಪ ಹಾಗೂ ಕೆಂಚವ್ವನ ಮಗನಾಗಿ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ರಾಯಣ್ಣ ಜನಿಸಿದರು. ಕುರುಬ ಸಮುದಾಯದಲ್ಲಿ ಜನಿಸಿದ ರಾಯಣ್ಣ ಬೆಳೆದು ಕುಸ್ತಿ ಪೈಲ್ವಾನನಾದ. 1824ರಲ್ಲಿ ಬ್ರಿಟಿಷರು ಕಿತ್ತೂರು ರಾಜ್ಯವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು.
ಬ್ರಿಟಿಷರ ಎದುರಿಗೆ ನಿಂತವರು ವೀರರಾಣಿ ಕಿತ್ತೂರು ಚೆನ್ನಮ್ಮ. ಆ ಯುದ್ಧದಲ್ಲಿ ರಾಣಿ ಚೆನ್ನಮ್ಮ ಅವರ ಅತ್ಯಂತ ನಂಬಿಕಸ್ಥ ಸೇನಾನಿಯಾಗಿದ್ದವರು ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಕೇವಲ ಯೋಧನಲ್ಲ, ಅವರು ತಂತ್ರಗಾರ, ನಾಯಕ ಮತ್ತು ಯುದ್ಧದಲ್ಲಿ ಭಯವಿಲ್ಲದ ಸಿಂಹ. ಬ್ರಿಟಿಷ್ ಸೇನೆಗೆ ಭಾರೀ ನಷ್ಟ ಉಂಟಾಯಿತು. ಆದರೆ ಕೊನೆಗೆ ಬ್ರಿಟಿಷರ ಶಕ್ತಿ ಹೆಚ್ಚಾಗಿ ರಾಣಿ ಚೆನ್ನಮ್ಮ ಬಂಧಿತರಾದರು. ರಾಣಿ ಬಂಧಿತರಾದರೂ ರಾಯಣ್ಣ ಹೋರಾಟ ನಿಲ್ಲಿಸಲಿಲ್ಲ. ಅವರು ಕಾಡುಗಳಲ್ಲಿ ಆಶ್ರಯ ಪಡೆದು ಗುಪ್ತ ಯುದ್ಧ ನಡೆಸಿದರು. ಬ್ರಿಟಿಷ್ ಕಚೇರಿಗಳ ಮೇಲೆ ದಾಳಿ, ಖಜಾನೆ ವಶಪಡಿಸಿಕೊಳ್ಳುವುದು, ಬ್ರಿಟಿಷ್ ಅಧಿಕಾರಿಗಳಿಗೆ ಭಯ ಹುಟ್ಟಿಸುವುದು ಇದೇ ರಾಯಣ್ಣನ ತಂತ್ರ. ಜನರಿಗೆ ರಾಯಣ್ಣ ದೇವರಂತೆ ಕಾಣಲು ಶುರುವಾಯಿತು. ಬ್ರಿಟಿಷರಿಗೆ ಮಾತ್ರ ಅವರು ಭಯಾನಕ ಬಂಡಾಯಗಾರ. 1830ರಲ್ಲಿ ದುರ್ಭಾಗ್ಯವಶಾತ್ ರಾಯಣ್ಣನ ಮೇಲೆ ದ್ರೋಹ ನಡೆಯಿತು. ಒಬ್ಬ ನಂಬಿಕೆಯ ವ್ಯಕ್ತಿಯ ಮೋಸದ ಕಾರಣ ರಾಯಣ್ಣ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದರು. ಭೀಕರ ಯಾತನೆ ನೀಡಲಾಯಿತು. ಆದರೆ ರಾಯಣ್ಣ ಒಂದೇ ಒಂದು ಮಾತು ಹೇಳಿಲ್ಲ, ಯಾವ ರಹಸ್ಯವೂ ಬಿಚ್ಚಿಟ್ಟಿಲ್ಲ. 1831ರಲ್ಲಿ ಬ್ರಿಟಿಷ್ ಸರ್ಕಾರ ಸಂಗೊಳ್ಳಿ ರಾಯಣ್ಣನನ್ನು ಗಲ್ಲಿಗೇರಿಸಿ ಮರಣದಂಡನೆ ವಿಧಿಸಿತು. ಕುತ್ತಿಗೆಗೆ ಹಗ್ಗ ಬೀಳ ಹೊತ್ತಿನಾಗು ಎದೆ ನಡಗದ ಹಾಂಗೆ ನಿಂತಿರೋ ಈ ನಿನ್ನ ಗುಂಡಿಗೆ ಎಂಥ ಗುಂಡಿಗೆನೋ ಯಪ್ಪ, ನಿನ್ನಂತೋನ್ನ ಹ್ಯಾಂಗ ಗಲ್ಲಿಗೆ ಹಾಕುತ್ತಾರೋ. ಕೆಲವು ದಿನಗಳ ನಂತರ ರಾಯಣ್ಣನ ಸಮಾಧಿ ಮೇಲೆ ಆತ್ಮೀಯನಾದ ಬಿಚ್ಚುಗತ್ತಿ ಚನ್ನಬಸು ಆಲದ ಸಸಿಯೊಂದನ್ನು ನೆಟ್ಟು ಪೋಷಿಸಿದ. ಇಂದಿಗೂ ಕೂಡ ರಾಯಣ್ಣನ ಸಮಾಧಿ ಮಾಡಿದ ಸ್ಥಳಕ್ಕೆ ಹೋಗಿ ಹುಟ್ಟಿದರೆ ನಿನ್ನಂತಹ ಮಗನು ಹುಟ್ಟಲಿ ಎಂದು ಹರಕೆ ಕಟ್ಟುತ್ತಾರೆ. ಇದು ಠಾಕ್ರೆ 1824 ಅಕ್ಟೋಬರ್ 23ರಂದು ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಕೋಟೆಯ ಬಾಗಿಲು ಹಾಕಿದರು. ಠಾಕ್ರೆಯ ಕೋಟೆಯ ಬಾಗಿಲು ತೆಗೆಯಲು 24 ನಿಮಿಷಗಳ ಗಡುವು ನೀಡಿದನು. ಕೊನೆಯ ಬಾಗಿಲು ತೆಗೆಯುತ್ತಿದ್ದಂತೆ ಯುದ್ಧ ಪ್ರಾರಂಭವಾಯಿತು. ಕಿತ್ತೂರು ಯುದ್ಧ ನಡೆದಿರ್ತಕ್ಕಂಥ ಸ್ಥಳ, ಯಾಕಂದ್ರೆ ಇಲ್ಲಿ ಕಿತ್ತೂರು ಸಂಸ್ಥಾನದೊಳಗೆ ದತ್ತಕ ಪ್ರಕರಣ ಏನಾಗಿತ್ತಪ್ಪ ಅಂತ ಕಾನೂನು ಬಾಹಿರ ಅಂತ ಹೇಳಿಕೆ ಜಿಲ್ಲಾಧಿಕಾರಿ ಠಾಕ್ರೆ, ಈ ಕಿತ್ತೂರು ಸಂಸ್ಥಾನದ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಠಾಕ್ರೆ ಅದು ಕಾನೂನು ಬಾಹಿರ ಅಂತ ಹೇಳಿಕೆ ಹೇಳಿದಾಗ ಮುಂಜಾನೆ ಕಿತ್ತೂರು ಖಜಾನೆಗೆ ಬೀಗ ಹಾಕಿಸಿ ಸೈನಿಕರಿಗೆ ಕಾವಲಿಟ್ಟಿದ್ದ. ಆ ಸೈನಿಕರಿಗೆ ಕಾವಲಿಟ್ಟಾಗ ಅದ್ರ ಬೀಗ ತೆಗಿಲಿಕ್ಕೆ ಕಿತ್ತೂರು ಜನ ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ಕೋಟೆಯ ಬಾಗಿಲು ಹಾಕಿದ್ರು. ಅವಾಗ ಠಾಕ್ರೆಗೆ ಕೋಟೆ ಬಾಗಿಲು ತೆಗಿಲಿಕ್ಕೆ 24 ನಿಮಿಷಗಳ ಗಡುವು ಕೊಟ್ಟ ಮೇಲೆ ಅವ ಏನು ಮಾಡ್ದಪ್ಪ ಅಂತಂದ್ರೆ ಕೋಟೆಯ ಬಾಗಿಲು ತೆಗೆಯುತ್ತಿದ್ದಂತೆ ಯುದ್ಧ ಪ್ರಾರಂಭ ಆಯ್ತು. ಇಲ್ಲಿ ಯುದ್ಧ ಪ್ರಾರಂಭ ಆದ ತಕ್ಷಣವೇ ಈ ಯುದ್ಧದಲ್ಲಿ ಅಮಟೂರು ಬಾಳಪ್ಪ ಅಂತಕ್ಕಂಥ ವೀರರಿಂದ ಠಾಕ್ರೆ ಕೊಲೆ ಆಗಿಬಿಡ್ತದೆ. ಬ್ರಿಟಿಷರ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ ಠಾಕ್ರೆ ಕೊಲೆಯಾದಾಗ ಅದರಲ್ಲಿ ಇರ್ತಕ್ಕಂಥ ಕ್ಯಾಪ್ಟನ್ ಬ್ಲಾಕ್, ಲೆಫ್ಟಿನೆಂಟ್ ಡಯಟ್ ಮತ್ತು ಸಿವಿಲ್ ಎಂಬ ಅಧಿಕಾರಿ ಹಾಗೂ 80 ಜನ ಆಂಗ್ಲ ಸೈನಿಕರು, ಬ್ರಿಟಿಷ್ ಸೈನಿಕರು ಎಲ್ಲ ಇಲ್ಲಿ ವೀರಮರಣವನ್ನು ಹೊಂದ್ತಾರೆ, ಅಸುನೀಗ್ತಾರೆ. ಅಸುನೀಗಿದ್ದಕ್ಕಾಗಿ ಕಿತ್ತೂರಿನ ಮುಖಂಡರಾಗಿರ್ತಕ್ಕಂಥ ಮಲ್ಲಪ್ಪ ಕುನ್ನೂರ, ವೀರಪ್ಪ ಕುನ್ನೂರ ಮತ್ತು ಸರ್ದಾರ್ ಮಲ್ಲಪ್ಪನನ್ನು ಕೊಲ್ಲಲ್ಪಟ್ಟರು. ಈ ಯುದ್ಧದೊಳಗೆ ಏನಾಗಿತ್ತಪ್ಪ ಅಂತ ಕಿತ್ತೂರಿನಲ್ಲಿ ಇರ್ತಕ್ಕಂಥ ಜನರನ್ನು ಕೂಡ ಅಂದರೆ ಸೈನ್ಯದ ಮುಂದಾಳತ್ವ ವಹಿಸಿರ್ತಕ್ಕಂಥ ಈ ಕುನ್ನೂರು ಮಲ್ಲಪ್ಪ ಮತ್ತು ಕುನ್ನೂರು ವೀರಪ್ಪ ಇವರನ್ನ ಸರ್ದಾರ್ ಮಲ್ಲಪ್ಪನ ಏನೈತಪ್ಪ ಅಂತಂದ್ರೆ ಕೊಲೆ ಮಾಡಲಾಯಿತು ಅಂತಕ್ಕಂಥದ್ದು. ಯಾಕಂದ್ರೆ ಬ್ರಿಟಿಷರು ಕೂಡ, ಬ್ರಿಟಿಷ್ ಸೈನಿಕರು ಕೂಡ ಏನಾಗಿದ್ದಾರೆ, ಸ್ಟ್ರಾಂಗ್ ಆಗಿದ್ರು. ಅದಕ್ಕೆ ಇವ್ರು ಅವ್ರಿಗೆ ಹೊಡೆದ್ರು, ಅವ್ರು ಇವ್ರಿಗೆ ಹೊಡೆದ್ರು. ಸರ್, ಒಂದು ಪ್ರಶ್ನೆ, ಚೆನ್ನಮ್ಮ ರಾಯಣ್ಣನಿಗೆ ದತ್ತು ಮಗನಾಗಿ ಪಡಿಬಹುದಿತ್ತಲ್ಲ, ಯಾಕೆ ಪಡಲಿಲ್ಲ? ರಾಯಣ್ಣ ದತ್ತು ಮಗನಾಗಿ ಪರಿವರ್ತನೆ ಮಾಡಲಿಕ್ಕೆ ಇಲ್ಲಿ ಅದರಲ್ಲಿ ಅವಕಾಶ ಇಲ್ಲ ಅಂತಲ್ಲ, ಆದ್ರೆ ಅವನನ್ನು ಬಲಗೈ ಬಂಟ ಅಂತ ಹೇಳಿಕೆ ಆಕೆ ಇಟ್ಕೊಂಡಿದ್ವು. ಅವನ ಶೌರ್ಯ ಸಾಹಸವನ್ನು ಮೆಚ್ಚಿ ನಿಜವಾಗ್ಲೂ ಅವ ಒಂದು ರೀತಿ ನೋಡಿದ್ರೆ ಅವನೇ ದತ್ತು ಮಗ ಅಂತ ಹೇಳಿ ಅನ್ಕೋಬೇಕಾಗಿತ್ತು. ಆದ್ರೂ ಕೂಡ ಇಲ್ಲಿ ನಿಯಮದ ಪ್ರಕಾರ ಏನಾಗಿದ್ರಪ್ಪ ಅಂತಾರೆ, ಅವರು ಮಲ್ಲಸರ್ಜನ ಶಿವಲಿಂಗಪ್ಪ ಅಂತಕ್ಕಂಥ ವ್ಯಕ್ತಿಯನ್ನು ದತ್ತು ತೆಗೆದುಕೊಂಡು. ಮಲ್ಲಸರ್ಜ ಚೆನ್ನಮ್ಮನಿಗೆ ಯಾವ ರೀತಿಯ ಭಾವಕ್ಕೆ ಒಳಗಾಗ್ತದೆ? ಮೊದಲ ಯುದ್ಧ ಅಂತಕ್ಕಂಥದ್ದು, ಆ ಮೊದಲ ಯುದ್ಧ ನಡೆದಿರ್ತಕ್ಕಂಥ ಒಂದು ಸನ್ನಿವೇಶ ನಾವೆಲ್ಲ ಇಲ್ಲಿ ಕಣ್ಣಾರೆ ಕಾಣ್ಬೋದು. ಆಂಗ್ಲ ಸೈನಿಕರನ್ನ ಕಿತ್ತೂರು ಸೈನಿಕರು ಏನಪ್ಪ ಅಂತಂದ್ರೆ ಒಂದೇ ಸಮನೆ ಸೆದೆ ಬಿಡ್ತಾ ಇರ್ತಕ್ಕಂಥದ್ದು ನೋಡಿ ನಾವೆಲ್ಲ ತಿಳ್ಕೊಬೋದು. ಅದು ಅಂದ್ರೆ ಕಿತ್ತೂರಿನ ಸೈನಿಕರು ಎಷ್ಟೊಂದು ಶೂರರಾಗಿದ್ದರು ಅಂತಕ್ಕಂಥದ್ದು ನೋಡಿ ಕಿತ್ತೂರಿನ ಜನರೆಲ್ಲ ಬಂದು ಬ್ರಿಟಿಷರನ್ನ ಸದೆ ಬಡಿದು ತನ್ನ ಭೂಮಿಯನ್ನು ತಾವೇ ಪಡೆದಿರ್ತಕ್ಕಂಥ ಕೀರ್ತಿ ಭೂಮಿ.
ಹೋಗ್ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಬದಿಗೆ ಇದಲ್ಲ, ಈ ದಾರಿಯಲ್ಲಿ ಹೋಗುದಿಲ್ಲ, ಅಂತರಂಗದಿಂದ ಬಹಿರಂಗ. ಹತ್ತಿರ ಬನ್ನಿ, ಹತ್ತಿರ. ಅಂದದ ತೇರು ಬಂದ, ಜಂಭದ ಜೋರು ನೋಡಿ ವಸಂತ ಹಾಡಿದ. ಯಾರಿಗಿದಾರ ತೀರಾ ಕರೆಕ್ಟ್ ಬರ್ತೀರಿ ನೋಡ್ರಿ. ಹಂಗೆ ಮಾಡ್ತೀರಿ, ವಿಡಿಯೋ ಮಾಡತ್ತೀರಿ. ನಾ ಬರ್ಲಿಕ್ಕಂದ್ರೆ ಕ್ಯಾನ್ಸಲ್ ಮಾರ್ಗೆ ತರ್ತೀನಿ.